ರಾಮನಗರ ಐತಿಹಾಸಿಕವಾದಂಥ ಸ್ಥಳ. ಸುತ್ತ ನಿಸರ್ಗ ಸಂಪತ್ತು, ಇತಿಹಾಸ ಪ್ರಸಿದ್ಧವಾದಂಥ ವಿಧಾನಸೌಧ ನಿರ್ಮಾಣ ಮಾಡಿದಂಥ ಕೆಂಗಲ್ ಹನುಮಂತಯ್ಯನವರ ಶಾಸನ ಸಭೆಯ ಕ್ಷೇತ್ರ. ಹನುಮಂತಯ್ಯನವರು ಆದರ್ಶ. ಹನುಮಂತಯ್ಯನವ್ರಿಗೂ ನನಗೂ ಬಹಳ ಬಾಂಧವ್ಯ. ಇಂಥ ಊರಿನಲ್ಲಿ ನಮ್ಮ ಕನ್ನಡ ಪರ ಜಗದೀಶ್ ಅವರು, ಬೆಂಗಳೂರು ನಾರಾಯಣ ಸ್ವಾಮಿ ಅವರು, ಮಹದೇವಪ್ಪ, ಪಾರ್ಥಸಾರಥಿ, ಮಣಿಕಂಠಿತ ಅನೇಕರು ಸಂಘ ಸಂಸ್ಥೆಗಳವರು ಇವತ್ತು ಅಪರೂಪದ ಒಂದು ಆಡಂಬರವಿಲ್ಲದ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. 1962 ಸೆಪ್ಟೆಂಬರ್ 7ನೇ ತಾರೀಕು ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಚಿತ್ರ ಹಾಕಬೇಕು ಅಂಥೇಳಿ ಅಲಂಕಾರ ಟಾಕೀಸ್ಗೆ ನುಗ್ಗಿ ಪರದೆಗೆ ಬೆಂಕಿ ಇಟ್ಟು ಸೋಡಾ ಬಾಟ್ಲು ಗಲಾಟೆ ಆದಮೇಲೆ ಪೊಲೀಸರು ನನ್ನನ್ನು ಬಂಧಿಸಿ ನನಗೆ ಬೂಡುಸ್ನೇಟ್ ಹೊಡೆದ್ರು. ಬೂಡುಸ್ನೇಟ್ ಅಲ್ಲ, ಎದೆಗುಂದಲಿಲ್ಲ. ಬೂಡುಸ್ನೇಟ್ ಅಲ್ಲ, ಬಂದೂಕು ದೇಟ್ ಬಿದ್ದರು. ನನ್ನ ರಕ್ತ ಕನ್ನಡ ಅಂಥೇಳಿ 62 ಸೆಪ್ಟೆಂಬರ್ 7ನೇ ತಾರೀಕೆ ಘೋಷಣೆ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಕನ್ನಡಕ್ಕಾಗಿ ಯಾವ ಅತ್ತಿತ್ತ ಅಳ್ಳಾಡದೆ ಕನ್ನಡವೇ ಸಾರ್ವಭೌಮ, ಕನ್ನಡವೇ ರಾಜ್ಯದ ಅದ್ಭುತವಾದಂಥ ಭಾಷೆ. ಇದಕ್ಕಾಗಿ ಯಾವ ಆಸೆ ಆಶೋತ್ತರಗಳನ್ನು ಇಟ್ಟುಕೊಳ್ಳದೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ.